ಏನಾದರೂ ಲಕ್ಷ್ಮಿಗೆ ಕೂಡಿಸ್ತಾ ಹೋಗ್ಬೇಕು ಅಂತ. ಹಾಯ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಚೇತನ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಆಯಿತು, ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಒಂದು ಬೇಜಾರಿದೆ, ಏನಂದರೆ ರೀಲ್ಸ್ ಮಾಡ್ಸಕ್ಕೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ರೀಲ್ಸ್ ಮಾಡ್ಸೋಕ್ಕಾಗಲಿಲ್ಲ, ಬಿಕಾಸ್ ಮಳೆ ಬಂದುಬಿಡ್ತು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಇದು ಫಂಕ್ಷನ್ ಆಗಿ 2 ಡೇಸ್ ಆದಮೇಲೆ ಮಾಡ್ತಿರೋದು ವಿಡಿಯೋ, ಬಿಕಾಸ್ ಫಂಕ್ಷನ್ಗಿಂತ ಮುಂಚೆನೂ ಕೆಲಸ ಇರುತ್ತೆ, ಫಂಕ್ಷನ್ ಆದಮೇಲೂ ಕೆಲಸ ಇರುತ್ತೆ. ಎಲ್ರಿಗೂ ನಿಮಗೆ ಗೊತ್ತಿರುತ್ತೆ, ಏನಕ್ಕಂದರೆ ಕ್ಲೀನಿಂಗು ಎಲ್ಲ ಡಂಪ್ ಮಾಡೋಗಿರ್ತೀವಿ ಫಂಕ್ಷನ್ಗಿಂತ ಮುಂಚೆ. ಸೊ ಎಲ್ಲ ಕ್ಲೀನ್ ಮಾಡೋದು, ಪೂಜೆ ಮಾಡಿದ್ವಲ್ಲ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ. ಅಂದರೆ ಐನೋರು ಬಂದು ಅದೆಲ್ಲ ಫೋಟೋ ಎಲ್ಲ ತಗೊಂಡು ಇನ್ನು ಮಿಕ್ಕಿದೆಲ್ಲ ತೆಗೆದ್ಬಿಟ್ಟು ನೀರ್ಗೆ ಹಾಕಿ ಅಂತ ಎಲ್ಲ ಹೇಳ್ಬಿಟ್ಟು ಹೋದ್ರು. ಸೊ ಎಲ್ಲ ಕೆಲಸ ಮುಗಿದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಈ ವಿಡಿಯೋ ಮಾಡ್ತಿರೋದು. ಇವತ್ತು ನಮ್ಮ ಅಮ್ಮವ್ರ ಮನೆಯಿಂದ ನಮ್ಮ ಅತ್ತೆಯವ್ರಿಗೆ ಬರಕ್ಕೆ ಹೇಳಿದೀನಿ. ಏನಕ್ಕಂದ್ರೆ ಕಾಯೆಲ್ಲ ಉಳಿದಿದೆ, ಅದಕ್ಕೆ ಹೋಳಿಗೆ ಮಾಡೋಣ ಅಂತ, ಹೋಳಿಗೆ ಒಬ್ಬಟ್ಟು ಮಾಡೋಣ ಅಂತ ಕರೆದಿದ್ದೀನಿ. ಕಾಯಿ ಒಬ್ಬಟ್ಟನ್ನ, ಏನಕ್ಕಂದ್ರೆ ತುಂಬಾ ಇದೆ ಕಾಯಿ. ಬರ್ತೀವಿ ಅಂತ ಹೇಳಿದರೆ, ಬರ್ತಾರೆ. ಇನ್ನೇನು ಆಲ್ಮೋಸ್ಟ್ ಆಲ್ರೆಡಿ 1 o'clock ಆಗಿದೆ, ಇನ್ನೇನು ಬರ್ತಾರೆ ಅನ್ಸುತ್ತೆ. ಅದ್ ಮಾಡ್ತೀನಿ. ಮತ್ತೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಏನಕ್ಕಂದ್ರೆ ನಮ್ಮ ಪಾಪುಗೆ ಬಂದಿರೋ ಏನು ನಾಮಕರಣದ ಅಮೌಂಟ್ ಬಂದಿತ್ತಲ್ಲ, ಆ ಅಮೌಂಟ್ ಅಲ್ಲಿ ನಾನು ನನ್ನ ಮಗುಗೆ ಏನ್ ತಗೊಂಡ್ ಬಂದಿದ್ದೀನಿ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಎಲ್ರಿಗೂ ಹತ್ರನು ಕೇಳ್ಕೊಳ್ತೀನಿ. ಮತ್ತೆ ಸ್ವಲ್ಪ ತುಂಬಾ ಇವಾಗ ಸ್ವಲ್ಪ ವ್ಯೂಸ್ ಸ್ಟಾರ್ಟ್ ಆಗಿದೆ ಸ್ವಲ್ಪ ಬರೋದಕ್ಕೆ, ಬಟ್ ಇನ್ನೂ ಕೆಲವರು ಸಬ್ಸ್ಕ್ರೈಬ್ ಮಾಡಿಲ್ಲ. ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಂದ್ರೆ ನನ್ನ ಫ್ಯಾಮಿಲಿನ ನಿಮ್ ಜೊತೆ ನನ್ನ ಫ್ಯಾಮಿಲಿ ಮೂಮೆಂಟ್ಸ್ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಗ್ತಾ ಹೋಗ್ತಾ ನಿಮ್ಗೂ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಏನಕ್ಕಂದ್ರೆ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನಾನು ಯಾವ್ದನ್ನು ಫೇಕ್ ಅಂತ ತೋರಿಸ್ತಿಲ್ಲ. ನನ್ನ ರಿಯಲ್ ಲೈಫಲ್ಲಿ ಏನಾಗ್ತಿದ್ಯೋ ಎಕ್ಸಾಕ್ಟ್ಲಿ ಹಾಗೇನೆ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಅಪ್ಸ್ ಇರ್ಬೋದು ಅಥವಾ ಡೌನ್ಸ್ ಇರ್ಬೋದು. ನಾನು ಫಸ್ಟ್ ಇಂಟ್ರಡಕ್ಷನ್ ವಿಡಿಯೋದಲ್ಲಿ ಹೇಳ್ದಂಗೆ ನಂದು ಎಕ್ಸಾಕ್ಟ್ ಏನಿದೆಯಲ್ಲ ನನ್ನ ಲೈಫ್ ಮೂಮೆಂಟ್ಸ್, ಅದನ್ನ ಎಲ್ಲ ನಿಮ್ ಮುಂದೆ ಇಡಕ್ ಟ್ರೈ ಮಾಡ್ತಾ ಇದ್ದೀನಿ. ಮತ್ತೆ ಇದರಿಂದ ನನಗೇನು ಗೊತ್ತೋ ಅದರದ್ದು ನಾಲೆಜ್ ಕೂಡ ಶೇರ್ ಮಾಡಬೇಕು ಅನ್ಕೊಂಡಿದ್ದೀನಿ. ಲೈಕ್ ನನ್ನ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರ್ಬೋದು, ಅಥವಾ ಮುಂದೆ ನಾನು ಏನು UPSCಗೆಲ್ಲ ಹೋಗಿದ್ದಲ್ಲ ಅದ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಮುಂದೆ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನಾನು ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ನನ್ನ UPSCದು ಕೋಚಿಂಗ್ ಎಲ್ಲ ಹೇಗಿತ್ತು, ಮತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಏನಾಯ್ತು, ಯಾಕೆ ನಾನು ಫೇಲ್ ಆಗಿ, ಅಂದ್ರೆ ಆ UPSC ಯಾಕೆ ನನಗೆ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ, ಅದೆಲ್ಲ ನಾನು ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಇವಾಗ ಏನಿದೆ ಅಂದ್ರೆ, ಇವಾಗ ಪಾಪದ ನಾಮಕರಣ ಎಲ್ಲ ಐತಲ್ಲ, ಅದರಿಂದ ಆ ಸೀರೀಸ್ ಓಡುತ್ತಿದೆ ಇವಾಗ. ಇದೆಲ್ಲ ಆದ್ಮೇಲೆ ಇನ್ನೇನು ನೆಕ್ಸ್ಟ್ ಆ ಬ್ಲಾಗ್ಸ್ ನ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನಂದು ಬೇಬಿ ಇದು ಎಕ್ಸ್ಪೀರಿಯನ್ಸ್ ಏನಿದೆ ಅಂದ್ರೆ, ಲೈಕ್ ಫಸ್ಟ್ ಪ್ರೆಗ್ನೆನ್ಸಿ ಎಲ್ಲ, ಸೊ ಅದ್ರದ್ದು ಏನು ನನ್ನ ಪ್ರೆಗ್ನೆನ್ಸಿ ಹೇಗಿತ್ತು, ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಹೇಗಿತ್ತು, ಮತ್ತೆ ನೆಕ್ಸ್ಟ್ ಡೆಲಿವರಿ ಆದ್ಮೇಲೆ ಏನೆಲ್ಲ ನಾನು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದೆ, ಅಂದ್ರೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ಅಂತೂ ಡಿಫಿಕಲ್ಟ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಡೆಲಿವರಿ ಆದ್ಮೇಲೆ ನನಗೆ ಪ್ರೆಗ್ನೆನ್ಸಿಗಿಂತ ಡೆಲಿವರಿ ಆದ್ಮೇಲೆ ಕಷ್ಟ ಆಗಿದ್ದು. ಸೊ ಅದ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಸೊ ನನ್ನ ವಿಡಿಯೋಸ್ನ ನೋಡೋರು ದಯವಿಟ್ಟು ಸಪೋರ್ಟ್ ಮಾಡಿ. ಏನಕ್ಕಂದ್ರೆ ನಾನು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ಪಡ್ತೀನಿ, ಮತ್ತೆ ಟ್ರೈ ಕೂಡ ಮಾಡ್ತೀನಿ ಎಲ್ರಿಗೂ ಇಷ್ಟ ಆಗೋ ರೀತಿ. ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂದ್ರೆ ಕಷ್ಟ ಆಗ್ತಾ ಇರುತ್ತೆ ನನ್ಗೂ. ಆಮೇಲೆ ಅಂದ್ರೆ ಇಟ್ಸ್ ಲೈಕ್ ಏನ್ ಗೊತ್ತಾ, ಒಂಥರ ಎಂಕರೇಜ್ ನಮ್ಗೆ. ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿ ಅಥವಾ ಲೈಕ್ಸ್, ಶೇರ್ ಅಥವಾ ಕಮೆಂಟ್ಸ್ ಏನಾದ್ರು ಮಾಡಿದ್ರೆ ಓಕೆ, ನನಗೂ ಎಂಕರೇಜ್ ಬರುತ್ತೆ, ಓಕೆ ನನಗೂ ಸಪೋರ್ಟ್ ಸಿಗ್ತಿದೆ, ನಾನು ಮಾಡ್ಬೋದು ನೆಕ್ಸ್ಟ್ ವಿಡಿಯೋಸ್ ಅಂತ. ಇಲ್ಲಾಂದ್ರೆ ಒಂಥರ ಬೇಜಾರಾಗ್ತಾ ಇರುತ್ತೆ, ಅಯ್ಯೋ ನಾನು ಇಷ್ಟೆಲ್ಲ ಕಷ್ಟಪಡ್ತೀನಿ, ಯಾರು ಈ ಕಡೆ ವ್ಯೂಸ್ ಬರ್ತಿಲ್ಲ, ಈ ಕಡೆ ಏನು ಬರ್ತಿಲ್ಲ ಅನ್ನೋ ತರ ಫೀಲ್ ಆಗುತ್ತೆ. ಅದಂತೂ ಅದೆಲ್ರಿಗೂ ಕಾಮನ್ ಆಗುತ್ತೆ. ಸೊ ಇದೇನು ಹೊಸದಲ್ಲ. ಮತ್ತೆ ಇನ್ನೇನಿಲ್ಲ, ಈ ವಿಡಿಯೋದಲ್ಲಿ ಮೇನ್ಲಿ ಅದೇ ನಮ್ಮ ಫ್ಯಾಮಿಲಿ ಮೂಮೆಂಟ್ಸ್. ಡೈಲಿ ನನ್ಗೇನು ಇಷ್ಟ ಆಗುತ್ತಾ, ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಏನಾದ್ರು ಕಂಟೆಂಟ್ ಕೊಡು, ಬೇರೆ ರೀತಿ ಏನಾದ್ರು ಮಾಡಿ ವ್ಯೂಸ್ ಬರುತ್ತೆ ಅವಾಗ ಅಂತ. ಬಟ್ ನನ್ಗೆ ಆ ಥರ ಇಷ್ಟ ಇಲ್ಲ. ಏನಕ್ಕಂದ್ರೆ ಸಡನ್ ಆಗಿ ನನ್ನ ಸ್ಯಾರಿ ಕಲೆಕ್ಷನ್, ಬ್ಯಾಂಗಲ್ ಕಲೆಕ್ಷನ್ ಆ ಥರ ಮಾಡಕ್ ನನಗೆ ಸ್ಟಾರ್ಟಿಂಗಲ್ಲೇ ಮಾಡಕ್ ಇಷ್ಟ ಇಲ್ಲ. ಇನ್ನೂ ಒಂದು 4-5 ವಿಡಿಯೋಸ್ ಆದ್ಮೇಲೆ ಮಾಡಕ್ ನಾನು ಸ್ಟಾರ್ಟ್ ಮಾಡ್ತೀನಿ ಕಂಟೆಂಟ್ನ. ಏನಕ್ಕಂದ್ರೆ ನನ್ಗೆ ಏನ್ ಇಷ್ಟ ಆಯ್ತು ಅಂದ್ರೆ, ಪರ್ಸ್ನಲಿ ನಾನು ಕನೆಕ್ಟ್ ಆಗ್ಬೇಕು ನನ್ನ ವ್ಯೂವರ್ಸ್ ಜೊತೆ. ನನ್ನ ಫ್ಯಾಮಿಲಿ ಅವ್ರಿಗೆ ನನ್ನ ಫ್ಯಾಮಿಲಿನ ಅವ್ರ ಫ್ಯಾಮಿಲಿ ತರ ಟ್ರೀಟ್ ಮಾಡಿ ನನ್ನ ಜೊತೆ ಪರ್ಸ್ನಲಿ ಕನೆಕ್ಟ್ ಆಗ್ಬೇಕು ಅನ್ನೋದು ನನ್ನ ಇಷ್ಟ ಇದೆ. ಏನಕ್ಕಂದ್ರೆ ಲಾಂಗ್
ಲಾಂಗ್ ಆಗಿ ನಿಂತ್ಕೊಳ್ಳೋದು ಅಂದ್ರೆ ಪರ್ಮನೆಂಟ್ ಆಗಿ ನಿಂತ್ಕೊಂಡು ನೋಡೋದು ಅಂದ್ರೆ ಅವರೇನೆ ಸುಮ್ಮನೆ ಕಂಟೆಂಟ್ಗೋಸ್ಕರ ಬರ್ತಾರೆ, ನೋಡ್ತಾರೆ, ಹೋಗ್ಬಿಡ್ತಾರೆ. ನನ್ಗೆ ಆತರ ಆಗ್ಬಾರ್ದು. ನನ್ನ ವ್ಯೂವರ್ಸ್ ನನ್ನ ಫ್ಯಾಮಿಲಿ ಜೊತೆ ಪರ್ಸ್ನಲಿ ಕನೆಕ್ಟ್ ಆಗ್ಬೇಕು ಅನ್ನೋದು ನನ್ನ ಇಂಟ್ರೆಸ್ಟ್ ಇದೆ. ಸೊ ಅದಕ್ಕೋಸ್ಕರ ನನ್ನ ವ್ಯೂವರ್ಸ್ಗೆ ನಾನು ಯಾವತ್ತೂ ಮೋಸ ಮಾಡಕ್ ನಾನು ಟ್ರೈ ಮಾಡಲ್ಲ. ಅವ್ರಿಗೆ ಬೋರಿಂಗ್ ಕೂಡ ಮಾಡ್ಸಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ, ನನಗೆ ಎಷ್ಟು ಗೊತ್ತೋ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಮತ್ತೆ ನಾನು ಯಾವ ತರ ವ್ಲಾಗ್ಸ್ ಮಾಡ್ಬೋದು ಅಂತ ನೀವು ನನಗೆ ಸಜೆಷನ್ ಕೊಡಿ ಅಂತ ನಾನು ಕೇಳ್ಕೊತೀನಿ. ಏನಕ್ಕಂದ್ರೆ ನನಗೆ ಇವಾಗ ನಾನು ಬಿಗಿನರ್ ಇರೋದ್ರಿಂದ ನನಗೆ ಗೊತ್ತಾಗ್ತಿಲ್ಲ ಯಾವ ತರ ಮಾಡ್ಬೋದು ಅಂತ. ನಾನು ಜಸ್ಟ್ ಏನ್ ಡೈಲಿ ಮೂಮೆಂಟ್ಸ್ ಆಗ್ತಿದೆ, ಮತ್ತೆ ಏನ್ ಇವಾಗ ಪ್ರೆಸೆಂಟ್ ನಮ್ಮ ಫ್ಯಾಮಿಲಿಲಿ ಏನ್ ನಡೀತಿದೆ ಅಂದ್ರೆ ನನ್ನ ಫ್ಯಾಮಿಲಿಲಿ ಏನ್ ನಡೀತಿದೆ ಅಂತ ಅದನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ನನಗೆ ಸಜೆಷನ್ ಮಾಡೋದು, ಈ ತರ ಮಾಡ್ಬೋದು, ಇಲ್ಲ ಈ ತರ ಮಾಡ್ಬೋದು ಅಂತ ನೀವೇನಾದ್ರು ಸಜೆಸ್ಟ್ ಮಾಡೋದಾದ್ರೆ ದಯವಿಟ್ಟು ಸಜೆಷನ್ ಮಾಡಿ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಾನು ಎಲ್ಲ ಕಮೆಂಟ್ಸ್ಗೂ ಓದ್ತೀನಿ, ಮತ್ತೆ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಕೂಡ ಮಾಡ್ತೀನಿ. ಸೊ ಬನ್ನಿ ಇವತ್ತು ಅಷ್ಟೇ, ಬನ್ನಿ ಇವತ್ತು ಏನೇನಾಗತ್ತೆ ಅಂತ ಎಲ್ಲ ನೋಡೋಣ. ಅದು ಫಸ್ಟ್ ಇಂದ ಗುಂಡು ಗುಂಡು ಅಂತ ಕರೆದು ಬಿಟ್ಟಿದೀವಲ್ಲ, ಬಾರೋ ಹೋಗ್ಬೇಡ, ಬಾ ಹೋಗ್ಬೇಡ. ಏನ್ಗೆ ಹೋಗ್ತೀಯ ಆಚೆ? ನಾನು ಇಲ್ಲೇ ಇಲ್ವೇನೋ ಪಾಪು, ನೋಡು ನಾನು ಹೇಳ್ತಾ ಇದ್ದೀನಿ, ನೀನು ಹೋಗ್ತಾನೆ ಇದ್ಯಾ ಪಾಪು? 24 ಗಂಟೆ ಆಚೆ ಹೋಗಿ ಕೂತ್ಕೊಳ್ಳುತ್ತೆ. ಬರವಳಿಕೆ ಇರೇ ಒಂದು ನಿಮಿಷ. ಗುಂಡು ಗುಂಡು ಇರೇ ಒಂದು ನಿಮಿಷ. ಗುಂಡು ನಮ್ಮ ಪಾಪುಗೆ ಹಂಗೆ ಅವನ್ಗೆ ಇನ್ನೇನು ಮಂಡೆ ಕೊಡ್ಸಕ್ ಹೋಗ್ತೀವಿ, ಅದಕ್ಕೇನೆ ಫ್ರಾಕ್ ಹಾಕಿ ನೋಡೋಣ ಅಂತ ಅನ್ಬಿಟ್ಟು ಒಂದಿನ ಫುಲ್ ಫ್ರಾಕ್ ಹಾಕೋಣ ಅನ್ಬಿಟ್ಟು ಫ್ರಾಕ್ ಫಸ್ಟೇ ಇತ್ತದು ಹಾಕಿದ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ. ಆಮೇಲೆ ಅದೇ ಇವರೆಲ್ಲ ಬಂದಿದ್ರಲ್ಲ, ನಮ್ಮ ಅತ್ತೆರೆಲ್ಲ ಕಾಯಿ ಒಬ್ಬಟ್ಟು ಮಾಡೋಣ ಅನ್ಬಿಟ್ಟು ಸಂಜೆಗೆ ನಮ್ಮ ಆಂಟಿ ಫುಲ್ ಕಾಯಿ ತುರಿತಾ ಇದ್ರು. ಇನ್ ನಾವೆಲ್ಲ ಸುಮ್ನೆ ಹಂಗೆ ಕುತ್ಕೊಂಡು ಮಾತಾಡೋದು, ಅದು ಇದು ಮಾಡೋದು, ಸುಮ್ನೆ ಕೂತಿದ್ವಿ. ಇವರೆಲ್ಲ ಆಕ್ಚುಲಿ ಊರ್ಗ್ ಹೋಗಿದ್ರು, ಮತ್ತೆ ನಾನೇ ಕರ್ತಿದ್ದು ಬನ್ನಿ ಅಂತ. ಏನಕ್ಕಂದ್ರೆ ಕಾಯಿ ಎಲ್ಲ ಜಾಸ್ತಿ ಉಳಿದಿತ್ತು. ಏನಕ್ಕಂದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿದ್ವಲ್ಲ, ಅದ್ರದ್ದು ಕಾಯೋಳುಗಳಿತ್ತು, ಮತ್ತೆ ಅಲ್ಲಿ ಪೂಜೆ ಮಾಡಿದ್ದು ಕಾಯೋಳಿತ್ತು. ಆಮೇಲೆ ನಾನು ಇದಕ್ಕಿಂತ ಮುಂಚೆ ನಮ್ಮ ಆಂಟಿಗೆ ಹಿಂಸೆ ಕೊಡ್ತಿದ್ದೆ, ನನ್ ಕಾಯಿ ಒಬ್ಬಟ್ಟು ಮಾಡ್ಕೊಡು ಅಂತ. ಏನಕ್ಕಂದ್ರೆ ನನ್ಗೆ ಬೇಳೆ ಒಬ್ಬಟ್ಟಿಗಿಂತ ಕಾಯಿ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ ಆಗತ್ತೆ. ಅದಕ್ಕೆ ಆಮೇಲೆ ಕಾಯೆಲ್ಲ ಉಳ್ದಿತ್ತಲ್ಲ, ಅವರೇ ಫೋನ್ ಮಾಡಿದ್ರು, ಕಾಯೆಲ್ಲ ಉಳ್ದಿದ್ಯಾ ಇಲ್ಲಿಗೆ ತಗೊಂಡ್ಬಂದ್ಬಿಡು ಮಾಡ್ಕೊಡ್ತೀನಿ ಅಂತ. ನಾನಂದೆ ಅಲ್ಲಿಗೆ ಯಾರು ತಗೊಂಡ್ ಬರ್ತಾರೆ, ಇಲ್ಲಿಗೆ ಬನ್ನಿ ನೀವೆಲ್ಲ, ನಾವಿಲ್ಲಿ ಮಾಡೋಣ ಅಂತ. ಅದಕ್ಕೆ ಸರಿ ಅನ್ಬಿಟ್ಟು ಎಲ್ರು ಬಂದ್ರು, ಇಲ್ಲೇ ಮಾಡ್ತೀವಿ ಅಂತ. ನೈಟ್ ಬಂದವ್ರೆ ಕಾಯೆಲ್ಲ ತುರ್ಕೊಂಡಾದ್ಮೇಲೆ ನಾನು ಕಾಯಿ ಇದನ್ನ ಮನೇಲಿ ಏನ್ ರುಬ್ಬೇಡಿ, ಮಿಕ್ಸಿ ಹಾಳಾಗತ್ತೆ. ನಾನು ಯಾಕಂದ್ರೆ ಚಿಕ್ಕದ್ ಮಿಕ್ಸಿ ಇಟ್ಕೊಂಡಿದೀನಿ, ದೊಡ್ಡದೇನ್ ಮಿಕ್ಸಿ ಇಟ್ಕೊಂಡಿಲ್ಲ. ಏನಕ್ಕಂದ್ರೆ ನನ್ನ ಹತ್ರ ಜ್ಯೂಸರ್ ಮಿಕ್ಸರ್ ಬೇರೆ ಇದೆ, ಮತ್ತೆ ನಾರ್ಮಲ್ ಮಿಕ್ಸಿ ಇದೆ. ಅದಕ್ಕೇನೆ ನಾನಂದೆ ಹೊರಗಡೆ ಹೋಗಿ ರುಬ್ಬಿಸ್ಕೊ ಬರ್ತೀನಿ ಅಂತ. ಅಲ್ಲಿ ನೋಡಿದ್ರೆ 8:30 ಆಗಿತ್ತು. ಅದಕ್ಕೆ ಅವಾಗ ಆಗ್ಲಿಲ್ಲ, ಅವ್ರು ಹಾಕೊಡಲ್ಲ ಬೆಳಿಗ್ಗೆ ಬನ್ನಿ ಅಂದ್ರು. ಸೊ ತಿರ್ಗಾ ಬೆಳಿಗ್ಗೆ ಹೋಗ್ಬಿಟ್ಟು ಹಾಕಿಸ್ಕೊಂಡ್ ಬಂದ್ವಿ. ಆಮೇಲೆ ಹಾಕಿಸ್ಕೊಂಡ್ ಬಂದ್ಮೇಲೆ ಎಷ್ಟು ಒಂದು 50 rupees ಏನೋ ಇಸ್ಕೊಂಡ್ರು. 2.5 kg ಇತ್ತು. ಆದ್ರೆ ನನ್ಗೆ ಅದೇ ಬೆಸ್ಟ್ ಅನ್ಸುತ್ತೆ ಈ ಮಿಕ್ಸಿಗಿಂತ. ಅಲ್ಲೇ ಬೇಗನೂ ಆಗುತ್ತೆ, ಮತ್ತೆ ಇವನ್ ಮಿಕ್ಸಿ ಹಾಳಾಗೋದು ತಪ್ಪುತ್ತೆ. ಆಮೇಲೆ ಹಂಗೆ ನಮ್ಮ ಮನೆಗೆ ಹೇಳದ್ನಲ್ಲ, ಒಂದು 2-3 days ಕಂಟಿನ್ಯೂಸ್ ಆಗಿ ಅವ್ರು ಇವ್ರು ಬರ್ತಿದ್ರು ಅಂತ. ಹಾಗೆ ಬರ್ತಿದ್ರು. ಇವ್ರು ಬಂದು ನಮ್ಮ ಅಪ್ಪನ ರಿಲೇಷನ್, ಅಂದ್ರೆ ಅಪ್ಪನ ಮಾವನ ಮಗಳು, ಅವ್ರು ಬಂದಿದ್ರು. ಅವ್ರಿಗೆಲ್ಲ ಕುಂಕುಮ ಕೊಟ್ಟು ಅವರೆಲ್ಲ ಊಟ ಮಾಡ್ಕೊಂಡು ಹೋದ್ಮೇಲೆ ಸ್ವಲ್ಪ ಒಬ್ಬಟ್ಟು ಅದೆಲ್ಲ ಹೂರ್ಣ ಎಲ್ಲ ರೆಡಿ ಮಾಡ್ಕೊಂಡು ಅವಾಗ ಒಬ್ಬಟ್ಟು ತೊಟ್ಟಕ್ ಸ್ಟಾರ್ಟ್ ಮಾಡಿದ್ರು. ಒಬ್ಬಟ್ಟೆಲ್ಲ ಮಾಡಿ ನಮಗೂ ಕೊಟ್ಟು ಅವರು ತಗೊಂಡು ಹೊರಟ್ರು. ಏನಕ್ಕಂದ್ರೆ ನಮ್ಮ ಮಾಮ ಬಿಡಕ್ಕೆ ರೆಡಿ ಇರ್ಲಿಲ್ಲ. ಸರಿ ನೆನ್ನೆ ಬಂದಿದ್ದೀರಾ, ಬನ್ನಿ ಹೋಗೋಣ, ಮನೆ ಹತ್ರ ಯಾರು ಇಲ್ಲ ಅಂತ ಎಲ್ಲಾರನ್ನೂ ಕರ್ಕೊಂಡು ಹೊರಟ್ರು. ಒಬ್ಬಟ್ಟು ಮರ ತುಂಬಾ ಚೆನ್ನಾಗಿ ಬಂದಿತ್ತು. ಏನಕ್ಕಂದ್ರೆ ನಾನು ಎಳ್ಳೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಸಿದ್ದೆ. ಅದಾದ್ಮೇಲೆ ಅವರೆಲ್ಲ ಹೋದ್ಮೇಲೆ ನೈಟ್ ಚೇತನ್ ಬಂದ್ಮೇಲೆ ನಾವು ಸಿಲ್ವರ್ ತಗೊಂಡ್ಬರೋಣ ಅಂತ ಇವ್ರಿಗೆ ಹೇಳ್ದೆ. ಏನಕ್ಕಂದ್ರೆ ಸುಮ್ಮನೆ ಅಮೌಂಟ್ ಇದ್ರೆ ನಮ್ಮ ಹತ್ರ ಖರ್ಚಾಗ್ಬಿಡುತ್ತೆ, ಅದಕ್ಕೆ ಇದಕ್ಕೆ ಬಿಡು, ಅದ್ ಬೇಡ, ಇವಾಗ ಬೇರೆ ಅದಿದೆಯಲ್ಲ ಅದನ್ನ ಮಾಡೋಣ ಅನ್ಬಿಟ್ಟು ಖರ್ಚು ಮಾಡ್ಬಿಡ್ತೀವಿ ಅಂತ ಅನ್ಬಿಟ್ಟು ನಾನು ಅಂದೆ ಇವಾಗ್ಲೂ ಹೋಗಿ ತಗೊಂಬರೋಣ ಬನ್ನಿ ಅಂತ. ಹೋದ್ವಿ. ಅಲ್ಲಿ ನೋಡಿದ್ರೆ ಅಲ್ಲಿ ನಾನು ಫಸ್ಟ್ ಗ್ಲಾಸ್ ತಗೊಳಕ್ಕೇನೆ ಹೋಗಿದ್ದು. ಏನಕ್ಕಂದ್ರೆ ಗ್ಲಾಸ್ ಮೇನು. ಅವನ್ಗೆ ಬೆಳ್ಳಿದು ಬಟ್ಲು, ಸ್ಪೂನು ಮತ್ತೆ ಒಳ್ಳೆ ಎಲ್ಲ ಕೊಡ್ಸಿದ್ದೆ. ಬಟ್ ಗ್ಲಾಸ್ ಅವಾಗ ತಗೊಂಡಿರ್ಲಿಲ್ಲ. ಸೊ ಇವಾಗ ತಗೊಂಡ್ವಿ. ಗ್ಲಾಸ್ ಒಂದು ಅರೌಂಡ್ 75 ಗ್ರಾಮ್ ಏನೋ ಇದೆ, ಮುಂದೆ ಹೇಳಿದೀನಿ. ಅದಾದ್ಮೇಲೆ ಇನ್ನ ಇದು ಒಂದು 22,000 ಏನೋ ಎಸ್ಟಿಮೇಟ್ ಆಯ್ತು. ಅದಾದ್ಮೇಲೆ ಇನ್ನು ಮಿಕ್ಕಿತ್ತು ಅಮೌಂಟ್ ನಾನು ಹೂದು ಬುಟ್ಟಿ ಬರುತ್ತಲ್ಲ ಅದನ್ನ ನೋಡಿ ತಗೊಂಡೆ.
ನಾನಲ್ಲಿ ಗ್ಲಾಸ್ ಸೆಲೆಕ್ಟ್ ಮಾಡಿ ಸೈಡ್ಗೆ ಇಟ್ಟಾದ್ಮೇಲೆ ಬೇರೆ ಆಪ್ಷನ್ಸ್ ನೋಡೋಣ ಅಂದ್ಬಿಟ್ಟು ಫಸ್ಟು ಫ್ಲವರ್ದು ಅದು ಬುಟ್ಟಿ ತರಿಸ್ದೆ. ಇವರು ನಮ್ಮ ಚೇತನ್ ಅಂದ್ರು ಅದು ಬೇಡ, ಬೇರೆ ಏನಾದ್ರು ತಗೋ ಅಂತ. ಅದು ಬಿಟ್ಟು ನನ್ ಪೀಠ ಬೇಕಿತ್ತು. ಪೀಠ ಏನಕ್ಕಂದ್ರೆ ಈ ಲಕ್ಷ್ಮಿ, ಗಣೇಶ ಮತ್ತೆ ಕಾಮಧೇನು ಹಸುದೆಲ್ಲ ಏನಿದೆಯಲ್ಲ ಅದನ್ನ ಪ್ಲೇಟಲ್ಲಿ ಇಟ್ಬಿಟ್ಟು ಇಟ್ಟಿದ್ದೀನಿ. ಅದಕ್ಕೆ ಒಂದು ಪೀಠ ತಗೊಂಡ. ಪ್ಲೇನ್ ಪೀಠ ತಗೊಂಡು ಅದ್ರ ಮೇಲೆ ಪ್ಲೇಟ್ ಇಡೋಣ ಅಂತ ಅನ್ಕೊಂಡು ಪೀಠ ನೋಡಿದೆ. ಪೀಠ ಆ ಥರದ್ದು ಯಾವುದೂ ಇರಲಿಲ್ಲ. ಆ ಥರ ಬೇಕು ಅಂದ್ರೆ ಆರ್ಡರ್ ಕೊಟ್ಟು ಮಾಡಿಸ್ಬೇಕಂತೆ. ಇದು ಜೈನ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಪೀಠ ಇತ್ತು. ಆಮೇಲೆ ಅದು ಸಿಕ್ಕಾಬಿಟ್ಟೆ ವೆಯ್ಟ್ ಇತ್ತು. ಆಮೇಲೆ ಆ ಥರ ಪೀಠ ನೆಸೆಸಿಟಿನೂ ಇರಲಿಲ್ಲ. ನನಗೆ ಬೇಕಾಗಿದ್ದು ಕಂಪ್ಲೀಟ್ ಪ್ಲೇನ್ ಪೀಠ ಬೇಕಿತ್ತು. ಅದ್ರ ಮೇಲೆ ಈ ತಟ್ಟೆ ಇಡೋದಕ್ಕೆಲ್ಲ, ಆಮೇಲೆ ವರಮಹಾಲಕ್ಷ್ಮಿಲೆಲ್ಲ ಯೂಸ್ ಆಗುತ್ತೆ ಅಂತ ನಾನು ಯೋಚನೆ ಮಾಡಿದೆ. ಈ ಕಾಮಾಕ್ಷಿ ದೀಪ ಎಲ್ಲ ಅದ್ರ ಮೇಲೆ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ. ಬಟ್ ಅದಿರಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಫೈನಲ್ ಆಗಿ ಈ ಫ್ಲವರ್ದು ಬುಟ್ಟಿನೇ ತಗೊಂಡೆ. ಮಿಕ್ಕಿದೆಲ್ಲ ಬೇರೆ ಸಿಲ್ವರ್ ಕಲೆಕ್ಷನ್ ನನ್ನ ಹತ್ರ ಇದೆ. ಅದಕ್ಕೆ ಇದನ್ನೇ ಸೆಲೆಕ್ಟ್ ಮಾಡಿ ಮನೆಗೆ ಬಂದ್ವಿ. ಆಮೇಲೆ ಇವ್ನು ನೋಡ್ಬೋದು ಈಗ ಆಡ್ತಿದ್ದಾನೆ ಇಲ್ಲಿ. ಬ್ಯಾಗ್ ಹೇಗೆ ಎತ್ಕೊಂಡಿದ್ಯಾ? ಅಂತೆ ಯಾಕಲ್ಲ ಬ್ಯಾಗ್ ಹೇಗೆ ಎತ್ಕೊಂಡಿದ್ಯಾ? ಬಿಡು ಬಿಡು ಬ್ಯಾಗು. ಕೊಡು ಇಲ್ಲಿ ಬ್ಯಾಗ್ ಕೊಡು. ಬಿಡ ಬ್ಯಾಗ್ ಬಡ್ಡಿ. ಬ್ಯಾಗ್ ಇಸ್ಕೊಳಮ್ಮ ಅವನ ಹತ್ರ. ಬಿಡ ಬ್ಯಾಗ್. ಬ್ಯಾಗ್ ಬಿಡುವ. ಬಿಟ್ಟ ಬ್ಯಾಗು. ಏನಿತ್ತು ಒಳಗಡೆ? ಏನ್ ಮಾಡ್ತಾ ಇದ್ದೆ? ಬ್ಯಾಗ್ಗಳು ತುಂಬ್ತಾರೆ. ಒಂದು ಐಟಮ್ ಕಂಡ್ರೆ 3 ಬ್ಯಾಗ್ ಕೊಡ್ತಾರೆ. ನಮ್ ಗುಂಡಂಗೆ ನಾನು ವಿಡಿಯೋ ಮಾಡ್ತೀನಿ ಅನ್ನೋದು ಗೊತ್ತಾಗತ್ ನೋಡು. ಮೊಬೈಲ್ ಏನ್ ನೋಡ್ತಿದೆ. ಇನ್ನೊಂದು ಬ್ಯಾಗ್. ಮೊನ್ನೆ ತಗೊಂಡ್ ಬಂದ್ಮೇಲೆ ಮನೆಯಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಏನಕ್ಕಂದ್ರೆ ಇವಾಗ ನಾನು ಲಾಕರಿಗೆ ತೊಗೊಂಡೋಗ್ತಿದ್ದೆ. ಒಂದ್ಸರಿ ಏನು ತೊಗೊಂಡು ಬಂದೆ ಅಂತ ತೋರಿಸೋಣ ಅಂತ ಫಸ್ಟ್ ನಿಮಗೆ ತೋರಿಸ್ಬಿಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇದೊಂದು ತೊಗೊಂಡು ಬಂದ್ವಿ. ಫಸ್ಟ್ ಇದು ಹೂ ಬುಟ್ಟಿ ಫ್ಲವರ್ ಹಾಕೊಳಕ್ಕಂತ ತೊಗೊಂಡು ಬಂದೆ. ವರಮಹಾಲಕ್ಷ್ಮಿಗೆ ಏನಾದ್ರು ತೊಗೊಂಡೇಬೇಕನ್ನೋದು ನಾನು ಎವ್ರಿ ಇಯರ್ ಏನಾದರೂ ಲಕ್ಷ್ಮಿಗೆ ಕೂಡಿಸ್ತಾ ಹೋಗ್ಬೇಕು ಅಂತ ಯೋಚನೆ ಮಾಡ್ತೀನಿ. ಸೊ ಈ ವರ್ಷ ಪಾಪಗೆ ಏನ್ ಬಂದಿತ್ತಲ್ಲ ದುಡ್ಡು, ಅದು ಮತ್ತೆ ನಮ್ದು ಸ್ವಲ್ಪ ಅಮೌಂಟ್ ಹಾಕಿದೀವಿ. ಎಲ್ಲ ಹಾಕ್ಬಿಟ್ಟು ಇದನ್ನ ತಗೊಂಡ್ ಬಂದೆ. ಇದು ಬುಟ್ಟಿ. ಇದು 205 ಗ್ರಾಮ್ ಏನೋ ಇದೆ. ಇದ್ರ 203.5 ಗ್ರಾಮ್ ಇದೆ. ಇಲ್ಲೇ ನೋಡ್ಬೋದು, ಇಲ್ಲೇ ಬರ್ತಿದ್ದಾರೆ ಅವರು 203.5 ಗ್ರಾಮ್ ಅಂತ. ಚೆನ್ನಾಗಿದ್ಯಾ? ನಂಗೆ ಸಕ್ಕತ್ ಇಷ್ಟ ಆಯ್ತು. ನನ್ಗೆ ಸಿಲ್ವರ್ ಕಲೆಕ್ಷನ್ ಒಂಥರ ಸ್ವಲ್ಪ ಹುಚ್ಚಿದೆ ಇವಾಗ. ಮುಂಚೆ ಅಷ್ಟೊಂದಿರ್ಲಿಲ್ಲ, ಇವಾಗಂತೂ ಜಾಸ್ತಿ ಹುಚ್ಚಾಗ್ಬಿಟ್ಟಿದೆ. ಸೊ ಒಂದ್ ನಿಮಿಷ, ಪಾಪ ಹೇಳ್ತಿದ್ದಾನೆ. ಚೆನ್ನಾಗಿದ್ಯಾ? ನನಗೆ ತುಂಬಾ ಆಸೆ ಆಯ್ತು. ನನ್ನ ಹತ್ರ ಆಲ್ಮೋಸ್ಟ್ ಇವಾಗ ಸಿಲ್ವರ್ ಕಲೆಕ್ಷನ್ ಜಾಸ್ತಿ ಮಾಡಿದೀನಿ. ಅದ್ರಲ್ಲಿ ಕೆಲವನ್ನ ಯಾವುದೇ ನನ್ನ ಹತ್ರ ಇಲ್ಲ, ಮತ್ತೆ ಅದನ್ನ ಮ್ಯಾನಿಫೆಸ್ಟ್ ಮಾಡಿದೀನಿ. ಇದನ್ನ ತಗೋಬೇಕು ಅಂತ ಅದು ಮ್ಯಾನಿಫೆಸ್ಟ್ ಮಾಡಿದೆ. ಅದ್ರಲ್ಲಿ ಇದೊಂದು ಬಂದಿದೆ ಇವಾಗ ಸದ್ಯಕ್ಕೆ ಮನೆಗೆ. ಸೊ ಇದು ಇದೆ. ಇದು ಮತ್ತೆ ಇದು ಟೋಟಲ್ ಎಷ್ಟಾಯ್ತು ಅಂತ ಹೇಳ್ತೀನಿ ನಾನು. ಸಪ್ರೇಟ್ ಆಗಿ ಹೇಳಕ್ಕೆ ನನ್ಗಾಗಲ್ಲ. ಮತ್ತೆ ಅದು ಆಮೇಲೆ ಬೇಕಾದ್ರೆ ನಾನು ಇವಾಗ ಬ್ಯಾಂಕ್ಗೆ ಹೊರಟಿದ್ದೀನಿ. ಆಮೇಲೆ ಬಂದು ನಾನು ಇನ್ನೊಂದ್ಸತಿ ತೋರಿಸ್ತೀನಿ ಅದ್ ಬಿಲ್ ಎಷ್ಟಾಯ್ತು ಮತ್ತೆ ನಾವೆಷ್ಟು ಕೊಟ್ವಿ ಅಂತ. ಚೆನ್ನಾಗಿದ್ಯಾ? ಡಿಸೈನ್ ನೋಡ್ಬೋದು. ವರಮಹಾಲಕ್ಷ್ಮಿಗೆ ಇದೊಂದು ಹೊಸ ಲಕ್ಷ್ಮಿಗೆ ಆ್ಯಡ್ ಆಗ್ತಾ ಇದೆ. ಪ್ರತಿ ವರ್ಷನೂ ನಾನು ಇದೇ ತರ ಆ್ಯಡ್ ಮಾಡ್ಕೊಂತ ಹೋಗ್ತಿದ್ದೀನಿ. ಆಮೇಲೆ ಇದು ಪಾಪಗೋಸ್ಕರ ಗ್ಲಾಸ್ ತಂದ್ವಿ. ಇದು ಎಷ್ಟಿದೆ ಗೊತ್ತಾ? 75 ಪಾಯಿಂಟ್ ಸಮಥಿಂಗ್ ಏನೋ ಇದೆ ಈ ಗ್ಲಾಸು. ನಾನು ಒಂದ್ಸತಿ ಆಮೇಲೆ ಇನ್ನೊಂದ್ಸತಿ ಬೇಕಾದ್ರೆ ಬಿಲ್ ತೋರಿಸ್ಬಿಟ್ಟು ಹೇಳ್ತೀನಿ ಎಷ್ಟೆಷ್ಟು ಗ್ರಾಮ್ ಇದೆ ಅಂತ. ಇಲ್ಲಾಂದ್ರೆ ಆಮೇಲೆ ವಿಡಿಯೋದಲ್ಲಿ ಮೇಲ್ ಹಾಕಿರ್ತೀನಿ ಎಷ್ಟಾಗಿದೆ ಅಂತ. ಆಮೇಲೆ ವಿಡಿಯೋ ಒಂದ್ಸತಿ ಬಿಲ್ಲಿಂದು ಅಮೌಂಟ್ ಹಾಕಿರ್ತೀನಿ. ಆಮೇಲೆ ಇಲ್ಲಿ ನಾವು ತಗೊಳ್ಳೋದು ವಿಶ್ವಾಸಲ್ಲಿ ಬೇರೆ ಯಾವ್ದು ಬೆಳ್ಳಿ ಅವರು ಅದ 80 ಕ್ಯಾರೆಟ್ ಇದಿರುತ್ತಲ್ಲ ಬೆಳ್ಳಿ, ಆ ತರದ್ದು ಏನು ಇಟ್ಟಿಲ್ಲ. ಇವ್ರದ್ದು ಪ್ಯೂರ್ ಸಿಲ್ವರ್ 92.5. ಇವ್ರದ್ದು ಎಲ್ಲ ಪ್ರತಿಯೊಂದು ಚಿಕ್ಕದು ಏನೇ ತಗೊಂಡ್ರು ಅದಕ್ಕೂ ಒಂದು ಹಾಲ್ ಮಾರ್ಕ್ ಇರುತ್ತೆ, ಮತ್ತೆ 92.5 ಇರುತ್ತೆ. ಇವಾಗ ನಾನು ಮೊನ್ನೆ ನಾಮಕರಣಕ್ಕೋಸ್ಕರ ಪಾಪಗೆ ಅನ್ಬಿಟ್ಟು ಒಂದು ಬೆಳ್ಳಿದು ಚಿಕ್ಕದು ತಗೊಂಡ್ ಬಂದಿದ್ದೆ 500ಗೆ. ಇದು ದಾನ ಮಾಡ್ಬೇಕು ಅಂತ. ಆ ಚಿಕ್ಕದು ಜಸ್ಟ್ ಅದೊಂದು 11.5 ಗ್ರಾಮ್ ಇತ್ತು. 3000 ಆಯ್ತು.
ಅದ್ರ ಮೇಲೂ BIS ಹಾಲ್ಮಾರ್ಕ್ ಇತ್ತು, 92.5 ಇತ್ತು. ಏನಕ್ಕಂದ್ರೆ ಅಲ್ಲಿ ವಿಶ್ವಾಸ್ ಜುವೆಲ್ಲರ್ಸ್ ಅಲ್ಲಿ ಮಾತ್ರ ಯಾವುದೇ ತರ ಕಮ್ಮಿ ಬೆಳ್ಳಿ ಇರುತ್ತಲ್ಲ ಆ ತರದಿಲ್ಲ. ಅವ್ರದ್ದು ಏನೇ ಇದ್ರು ಎಲ್ಲದಕ್ಕೂ BIS ಹಾಲ್ಮಾರ್ಕ್ ಇದೆ, ಮತ್ತೆ ಎಲ್ಲದಕ್ಕೂ ಪ್ಯೂರ್ ಸಿಲ್ವರ್ ಇದೆ. ಅದಕ್ಕಂತಾನೆ ನಾನು ಜಾಸ್ತಿ ಇಲ್ಲೇ ಬೆಳ್ಳಿ ಮಾತ್ರ ಕೆಲವು ಕಡೆ ತುಂಬಾ ಮೋಸ ಆಗೋಗ್ಬಿಡುತ್ತೆ. ಅದಕ್ಕೆ ನಾನು ಎಲ್ಲೂ ಬೇರೆ ಕಡೆ ನಾನು ತಗೊಳಕ್ ಇಷ್ಟಪಡಲ್ಲ. ಇವನ್ ನಾನು ಬೆಂಗಳೂರಲ್ಲಿ ಇದ್ರೂನು ನಾವೆಲ್ಲ ತಗೊಂಡಿರೋದು ಇಲ್ಲೇ ವಿಶ್ವಾಸಲ್ಲೇ. ನಾನು ಕಂಪ್ಲೀಟ್ ನನ್ನ ಹತ್ರ ಏನ್ ಸಿಲ್ವರ್ ಕಲೆಕ್ಷನ್ ಇದೆಯೋ ಅದು ಮೇ ಬಿ ವರಮಹಾಲಕ್ಷ್ಮಿ ಆದ್ಮೇಲೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ, ನಾನು ವರಮಹಾಲಕ್ಷ್ಮಿ ಆದ್ಮೇಲೆ ತೋರಿಸ್ತೀನಿ. ಏನಕ್ಕಂದ್ರೆ ಆ ಟೈಮಲ್ಲಿ ಅಂತೂ ತಂದಿರ್ತೀನಿ ಅಂತ. ಸೊ ಇವಾಗ ಇರೋದನ್ನ ಇವೆರಡನ್ನ ಏನ್ ನಾನು ಇವಾಗ ತಂದಿದ್ನ ಅದನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಇದು 75 ಪಾಯಿಂಟ್ ಸಮಥಿಂಗ್ ಇದೆ. ಇದು ಪಾಪುಗೆ ಹಾಲು ಕುಡಿಯಕ್ಕೆ, ಅವ್ನು ದೊಡ್ಡವನಾದ್ಮೇಲೆ ಹಾಲು ಕುಡಿಯಕ್ಕೆ ಅಂತ ತಂದಿದ್ದೀನಿ. ಅವ್ನಿಗೆ ಇವಾಗ್ಲೂ ಅಷ್ಟೇ, ಅವ್ನಿಗೆ ಡೈಲಿ ಬೆಳ್ಳಿದ ಬೌಲ್ ಇಟ್ಕೊಂಡಿದೀನಿ, ಮತ್ತೆ ಸ್ಪೂನ್ ಇಟ್ಕೊಂಡಿದೀನಿ, ಮತ್ತೆ ಒಳ್ಳೆ ಎಲ್ಲಾನು ನಾನು ಅವ್ನಿಗೆ ನಾವಂತೂ ನಮ್ಗಂತೂ ಅದು ಅದೃಷ್ಟ ಇರ್ಲಿಲ್ಲ, ಅವ್ನಿಗದು ಅದು ಅದೃಷ್ಟ ಇದೆ. ಚೆನ್ನಾಗಿ ತಿನ್ಲಿ, ಚೆನ್ನಾಗಿರ್ಲಿ ಅನ್ನೋದು ಆಸೆ ನನಗೆ. ಓಕೆ, ಅದಕ್ಕೆ ಇದ್ರ ಮೇಲೆಲ್ಲ ಅವನ ಹೆಸರು ಹಾಕ್ಸಿದೀನಿ, ದೈವಾಂಶ್ ಅಂತ. ಇದ್ರ ಮೇಲೂ ದೈವಾಂಶ್ ಅಂತ ಹಾಕ್ಸಿದೀನಿ, ಮತ್ತೆ ಇದ್ರ ಮೇಲೂ ದೈವಾಂಶ್ ಅಂತಾನೆ ಹಾಕ್ಸಿದೀನಿ. ಏನಕ್ಕಂದ್ರೆ ಈ ಎರಡೂನು ಅವಂದು ಮುಕ್ಕಾಲ್ ಭಾಗ ಅವಂದ್ ಅಮೌಂಟ್ ಇದೆಯಲ್ಲ, ಅದಕ್ಕೇನೆ ಅವಂದು ಅಂದ್ರೆ ಅವಂದು ಇವಾಗ ನಾಮಕರಣಕ್ಕೆ ಏನ್ ಬಂದಿತ್ತಲ್ಲ ಆ ಅಮೌಂಟ್ ಅಲ್ವಾ, ಅದಕ್ಕೆ ಅವನ ಹೆಸರನ್ನೇ ಹಾಕ್ಸಿದೀನಿ. ಆಲ್ಮೋಸ್ಟ್ ಈ ಬೆಳ್ಳಿ ಇದ್ರಲ್ಲಿ ಏನಿದೆಯಾ, ಇದ್ರಲ್ಲಿ ಅರ್ಧ ಅಮ್ಮ ಕೊಟ್ಟಿದಾರೆ ನನಗೆ. ಅರ್ಧ ಅಲ್ಲ, ಮುಕ್ಕಾಲ್ ಅಮ್ಮ ಕೊಟ್ಟಿದ್ರೆ, ಇನ್ನೊಂದು ಅಲ್ಲ ಅರ್ಧ ಅನ್ಕೊಳ್ಳಿ, ಇನ್ನೊಂದು ಅರ್ಧ ನಾವು ತಗೊಂಡಿರೋದು. ಇಷ್ಟರಲ್ಲೂ ಒಂದ್ರಲ್ಲೂ ನನ್ನ ಹೆಸರು ಹಾಕ್ಸಿಲ್ಲ, ಎಲ್ಲ ಚೇತನ್ ಹೆಸರೇ ಇದೆ. ಮೇ ಬಿ ಇದೊಂದ್ರಲ್ಲಿ ನೋಡಪ್ಪ, ಇದು ಏನಿದು ದೀಪಲ ಕಂಬದಲ್ಲಿ ಮಾತ್ರ ನನ್ನ ಹೆಸರಿದೆ. ಅದರಲ್ಲಿ ಚೇತನ್ ವಿದ್ಯಾ ಅಂತ ಹಾಕ್ಸಿದಾನೆ ಅಷ್ಟೇ. ಇನ್ನೆಲ್ಲದ್ರಲ್ಲೂ ಅವನ ಹೆಸರು ಹಾಕ್ಸ್ಕೊಂಡ್ಲಿ ಬಿಡಿ, ನಂದು ಯಾರ್ದಿಗಿದ್ರೇನು ನಮ್ಮ ಮನೇದಷ್ಟೇ ಅಲ್ವಾ, ನಾನೇನ್ ತಲೆ ಕೆಡ್ಸ್ಕೊಳ್ಳಲ್ಲ. ಒಟ್ಟು ಬೆಳ್ಳಿ ನಂದಾಗ್ಬೇಕು. ಆಮೇಲೆ ನನ್ಗೆ ಸ್ವಲ್ಪ ಬೆಳ್ಳಿ ಕಲೆಕ್ಷನ್ ಹುಚ್ಚಿರೋದ್ರಿಂದ ಜಾಸ್ತಿ. ಇದನ್ನು ಅಷ್ಟೇ, ಇದೆಲ್ಲ ಅಮ್ಮ ಕೊಡ್ಸಿರೋದು. ನೋಡಿ, ನೀವ್ ಯಾವ್ದ್ರಲ್ಲಿ ನೋಡಿದ್ರು ವಿಶ್ವಾಸಲ್ಲಿ ಹಾಲ್ಮಾರ್ಕ್ ಇರುತ್ತೆ, ಮತ್ತೆ 92.5 ಅಂತ ಇರುತ್ತೆ. ಸೊ ನನ್ಗೆ ಅದಕ್ಕಂತಾನೆ ಇವ್ರದ್ದು ಬೆಳ್ಳಿ ಇಷ್ಟ. ಆಮೇಲೆ ತುಂಬಾ ವರ್ಷಗಳಾಗಿದಾವೆ ನಾವು ತಗೊಂಡು, ಯಾವ್ದೇ ತರ ಒಂದು ಕಂಪ್ಲೇಂಟ್ ಇಲ್ಲ ಅವ್ರದ್ದು. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಕಮಿಂಗ್ ವಿಡಿಯೋಸ್ ಅಲ್ಲಿ ಯಾವಾಗಾದ್ರೂ ನನ್ನ ಹತ್ರ ಇರೋ ಬೆಳ್ಳಿ ಸಿಲ್ವರ್ ಕಲೆಕ್ಷನ್ ನ ತೋರಿಸ್ತೀನಿ. ಇವಾಗ ಈ ಎರಡನ್ನ ಮೊನ್ನೆ ತಗೊಂಡ್ ಬಂದಿರೋದು ಇವಾಗ ತೋರಿಸ್ತಾ ಇದ್ದೀನಿ. ಓಕೆ, ನಾನು ಹೇಳಿದ್ನಲ್ಲ ಬಿಲ್ ತೋರಿಸ್ತೀನಿ ಅಂತ. ಇಲ್ಲಿದೆ ನೋಡಿ, ಗ್ಲಾಸ್ ಮ್ಯಾಟ್ ಫಿನಿಶಿಂಗ್ ಅಂತ. ಮ್ಯಾಟ್ ಫಿನಿಶಿಂಗ್ ಇದೆ, ಅದು ಆ್ಯಕ್ಚುಲಿ ಪ್ಲೇನ್ ಇಲ್ಲ, ಕಂಪ್ಲೀಟ್ಲಿ ಪ್ಲೇನ್ ಇಲ್ಲ. ಸೊ ಇದು ಗ್ರಾಸ್ ವೆಯ್ಟ್ ಬಂದುಬಿಟ್ಟು 79.2 ಇದೆ, ನೆಟ್ ವೆಯ್ಟ್ ಕೂಡ 79.2. ನಾನು 74.5 ಅಂತ ಹೇಳಿದ್ದೀನಿ, ಏಕೆಂದರೆ ನನಗೆ ಗೊತ್ತಿಲ್ಲ ಅದು ಎಷ್ಟಿದೆ ಅಂತ. ನಾನು ಅಷ್ಟೊಂದು ಸರಿಯಾಗಿ ನೋಡಲೇ ಇಲ್ಲ ಅವತ್ತು, ಅದಕ್ಕೇ ಇದು 79.2 ಅಂತೆ. ಆಮೇಲೆ ವ್ಯಾಲ್ಯೂ ಆ್ಯಡೆಡ್ ಅಂದರೆ ವೇಸ್ಟೇಜು 5.540 ಹಾಕಿದ್ದಾರೆ, 5.54. ಟೋಟಲ್ ವೆಯ್ಟ್ ಬಂದು 84.74. ರೇಟ್ ಅವತ್ತಿಗೆ 237 ಇತ್ತು. ಮೇಕಿಂಗ್ ಚಾರ್ಜ್, ಕಂಪ್ಲೀಟ್ ಮೇಕಿಂಗ್ ಚಾರ್ಜ್ 580 ರುಪೀಸ್ ಹಾಕಿದ್ದಾರೆ. ಸೊ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು, 237 ಇಂಟು 84.7 ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಅವಾಗ ಬರುತ್ತೆ. ಆಮೇಲೆ ಪ್ಲಸ್ 580 ರುಪೀಸ್ ಆ್ಯಡ್ ಮಾಡೋದಷ್ಟೇ. ಅದೇ ರೀತಿ ಇದು ಬ್ಯಾಸ್ಕೆಟ್ ಡಿಸೈನ್ ಅಂತ ಇದೆಯಲ್ಲ, ಅದು 203.2 ಗ್ರಾಮ್ ಇದೆ. ಇದು ನೆಟ್ ವೆಯ್ಟ್, ಗ್ರಾಸ್ ವೆಯ್ಟ್ ಸೇಮ್, ಬಿಕಾಸ್ ಇದರಲ್ಲೇನು ಲೈಕ್ ಬೀಡ್ಸ್ ಹತ್ರ ಏನಿರಲ್ಲ ಸಿಲ್ವರಲ್ಲಿ. ಸೊ ಗ್ರಾಸ್ ಮತ್ತು ನೆಟ್ ಸೇಮೇ ಇರುತ್ತೆ. ಆಮೇಲೆ ಇದರಲ್ಲಿ ವೇಸ್ಟೇಜ್ ಜಾಸ್ತಿ ಹಾಕಿದರೆ ಬ್ಯಾಸ್ಕೆಟ್ಗೆ, ಏನಕ್ಕಂದರೆ ಇದು ಡಿಸೈನ್ ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು ಇದು ವೇಸ್ಟೇಜ್ ಜಾಸ್ತಿ ಹಾಕಿದರೆ 14.2% ಹಾಕಿದೆ. ಲೈಕ್ 14.2 ಗ್ರಾಮ್ ಹಾಕಿದ್ದಾರೆ, ಪರ್ಸೆಂಟ್ ಅಲ್ಲ ಗ್ರಾಮ್. ಇವೆರಡು 5.54 ಮತ್ತು 14.2 ಏನು ನೋಡ್ತಿದ್ದೀರಲ್ಲ, ಇದು ಗ್ರಾಮ್, ನಾಟ್ ಪರ್ಸೆಂಟೇಜ್. ಓಕೆ, ಸೊ ಟೋಟಲ್ ಇಟ್ ಈಸ್ 217.42 ಇದೆ. ಇದಕ್ಕೆ ಇಂಟು 237 ಮಾಡಿಕೊಂಡ್ರೆ ಅಷ್ಟು ಪ್ರೈಸ್ ಬರುತ್ತೆ. ಇದಕ್ಕೆ 680 ರುಪೀಸ್ ಮೇಕಿಂಗ್ ಚಾರ್ಜ್ ಹಾಕಿದರೆ, ಗ್ಲಾಸ್ಗೆ 580, ಬ್ಯಾಸ್ಕೆಟ್ಗೆ 680. ಸೊ ಟೋಟಲ್ ಎಷ್ಟು ಆಗಿದೆ, ಟೋಟಲ್ ಇಲ್ಲಿ ತೋರಿಸ್ತೀನಿ. ಡಿಸ್ಕೌಂಟ್ ಬಂದು 58.3 ಏನು ಸುಮ್ಮನೆ ಹಾಕಿದ್ದಾರೆ, ಅಂದರೆ 58.3 ರುಪೀಸ್ ಬಿಟ್ಟಿದ್ದೀವಿ ಅನ್ನೋ ಥರ. ಆಮೇಲೆ ಇನ್ವಾಯ್ಸಲ್ಲಿ ಏನಿದು ಗ್ರಾಸ್ ಅಮೌಂಟು, ಗ್ರಾಸ್ ಅಮೌಂಟ್ ಬಂದು 72,815 ಅಂತ ತೋರಿಸಿದ್ದಾರೆ. ಮತ್ತು ಅದೇ ಸ್ಟೇಟ್ GST ಮತ್ತು ಸೆಂಟ್ರಲ್ GST 1.5% ಅಷ್ಟು ತೋರಿಸಿದರೆ, ಟೋಟಲ್ 75,000 ಅಂತ ಹಾಕಿದ್ದಾರೆ. ಆಮೇಲೆ ನಾವು ನೆಫ್ಟ್ ಎಷ್ಟು ಮಾಡಿದ್ದೀವಿ ಮತ್ತು ಕ್ಯಾಶ್ ಎಷ್ಟು ಕೊಟ್ಟಿದ್ದೀವಿ ಅಂತ ಇದೆ. ಆ್ಯಕ್ಚುಲಿ ಅವರು 81,000 ಹೇಳಿದ್ದು,
ನಾವು ಕೊಟ್ಟಿದ್ದು 75,000 ಟೋಟಲ್. ಆ್ಯಕ್ಚುಲಿ ಅವರು ಜಾಸ್ತಿ ಎಲ್ಲ ಚಾರ್ಜ್ ಮಾಡಿ 81,000 ಹೇಳಿದರು. ನಾವು ಸ್ವಲ್ಪ ಕಮ್ಮಿ ಮಾಡಿಸ್ಕೊಂಡು 75,000 ಮಾಡಿಸಿದ್ವಿ. ಸೊ ಟೋಟಲ್ 75,000 ಆಗಿದ್ದಕ್ಕೆ ಅವರು ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿದರೆ ಮೇ ಬಿ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಆಮೇಲೆ SGST ಮತ್ತು CGST ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡೆ ಅವ್ರು 75ಗೆ ನಾನು 75,000 ಲಾಸ್ಟ್ ಅಂತ ಹೇಳಿದ್ದಕ್ಕೆ ಅವರೇ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ಎಲ್ಲದನ್ನು. ಸೊ ಎರಡರದ್ದು ಸೇರಿ 75,000 ಆಯಿತು. ಬಟ್ ಶಾಪ್ ಅವ್ರು ಹೇಳಿದ್ದು 81,000. ನಾವು ರೆಗ್ಯುಲರ್ ಕಸ್ಟಮರ್ ಇರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡಿಕೊಟ್ರು. ಯೂಶ್ವಲಿ ನಾನು ಹೋದರೆ ಸ್ವಲ್ಪ ಬಾರ್ಗೇನ್ ಜಾಸ್ತಿನೇ ಮಾಡ್ತೀನಿ. ಬಟ್ ಗೋಲ್ಡಲ್ಲಿ ಅಂದರೆ ನಾನೊಂದು ನೋಡಿಕೊಂಡು ಅಂದರೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಜಾಸ್ತಿ ವೇಸ್ಟೇಜು ಮತ್ತು ಮೇಕಿಂಗ್ ಚಾರ್ಜಿಗೆ ಕೊಡಬಾರ್ದು ಅಂತ ಅಂದ್ಬಿಟ್ಟು ಒಂದು ಅರೌಂಡ್ ಹೇಳ್ತೀನಿ. ಇದು ಟೋಟಲ್ ಎಷ್ಟು 66,000 ಸಮಥಿಂಗ್ ಏನೋ ಆಗಿತ್ತು ಇವ್ರದ್ದು. ಆಮೇಲೆ ನಾನು ಅದಕ್ಕೆ ಅವ್ರು 81 ಹಾಕಿದ್ರಲ್ಲ, ನಾನು 75 ಕೇಳಿದೆ. ನಾನು ಆ್ಯಕ್ಚುಲಿ ಫಸ್ಟ್ 72 ಕೇಳಿದೆ, ಅವ್ರು ಆಗಲ್ಲ ಅಂದಿದ್ದಕ್ಕೆ ಲಾಸ್ಟಿಗೆ 75 ಬಂದೆ. ಆಮೇಲೆ ಅವ್ರು ಓಕೆ ಅಂತ 75, ಆ್ಯಕ್ಚುಲಿ ಅವ್ರು 76ಗೆ ಮಾಡಿದ್ರು. ಆಮೇಲೆ ತಿರ್ಗಾ ಇನ್ನೊಬ್ರು ಅಣ್ಣ ಬಂದ್ಬಿಟ್ಟು ನಂಗೆ ಗೊತ್ತಿರೋರೆ ಅಂದ್ಬಿಟ್ಟು ತಿರ್ಗಾ 75ಗೆ ಹಾಕ್ಕೊಟ್ರು.